ಈ ಕಡೆ ಬನ್ನಿ. ಇಲ್ಲ ಇಲ್ಲ ಅಣ್ಣ ನಮಸ್ತೆ. ನಮಸ್ತೆ, ಹೇಳಿ. ಯಾರಾಗ್ತಾರೆ ಅಣ್ಣ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ MP? ಮುಂದಿನ MP ಸುಧಾಕರ್ ಅವರೇ. ಸುಧಾಕರ್, ಡಾಕ್ಟರ್ ಸುಧಾಕರ್. ಆ್ಯಕ್ಚುಲಿ ಇದು ಈ ಊರು ಯಾವುದು ಪೆರೇಸಂದ್ರ ಅಲ್ಲ? ಪೆರೇಸಂದ್ರ. ಇವಾಗ ಪ್ರದೀಪ್ ಈಶ್ವರ್ ಅವರು ನಿಮ್ಮೂರವರೇ, ಸುಧಾಕರ್ ಅವರು ನಿಮ್ಮೂರವರೇ. ಪ್ರದೀಪ್ ಈಶ್ವರ್ ಅವರು MLA ಆದಮೇಲೆ ಪೆರೇಸಂದ್ರ ಏನು ಬದಲಾವಣೆ ಆಗಿದೆ? ಇವಾಗ ಸುಧಾಕರ್ ಅವರು MLA ಆಗಿದ್ದಾಗ ಏನೇನು ಬದಲಾವಣೆ ಆಗಿದೆ ಅಣ್ಣ ಪೆರೇಸಂದ್ರ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಸುಧಾಕರ್ ಅವರು 10 ವರ್ಷದಲ್ಲಿ ಅಭಿವೃದ್ಧಿ ಅನ್ನೋದು ಮಾಡಿದ್ದಾರೆ. ಓಕೆ. ಆದರೆ ಕಾರಣಾಂತರಗಳಿಂದ ಈ ಫ್ರೀ ಸ್ಕೀಮ್ಗಳು ಅದರ ಪ್ರಭಾವದಿಂದ ಸೋಲಕ್ಕೆ ಕಾರಣ ಆಯಿತು. ಓಕೆ. ಇವಾಗ ಎಲೆಕ್ಷನ್ ಟೈಮಲ್ಲಿ ಪ್ರದೀಪ್ ಈಶ್ವರ್ ಅವರು ಕರ್ನಾಟಕ ಫುಲ್ಲು ಟ್ರೆಂಡಿಂಗಲ್ಲಿದ್ದರು. ಎಲ್ಲಿ ನೋಡೋನು ಅವ್ರದ್ದೇ ಟ್ರೋಲು, ಅವ್ರದ್ದೇ ವೀಡಿಯೋಗಳು ಎಲ್ಲ. ಸೊ ಇವಾಗ ಪೆರೇಸಂದ್ರ ಇವಾಗ ಬೇರೆ ಕಡೆ ಎಲ್ಲ ಕೇಳಿದ್ರೆ ಕೆಲವು ಕಡೆ ನಮ್ಮ ಕಡೆ ಬಂದಿಲ್ಲ ಹಾಗೆ ಹೇಗೆ ಅಂತ ಹೇಳಿದ್ರು. ಪೆರೇಸಂದ್ರದಲ್ಲಿ ಕೆಲವೊಂದು ಭರವಸೆಗಳಂತೂ ಕೊಟ್ಟಿರ್ತಾರೆ. ಅದನ್ನು ನೆರವೇರಿಸ್ತಾ ಇಲ್ಲ ಅವರು. ಅಭಿವೃದ್ಧಿ ಅನ್ನೋದಿಲ್ಲ, ಅಭಿವೃದ್ಧಿನೇ ಮಾಡಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಪ್ರತಿಯೊಂದು ವಾರನೂ ನಾನು ಬೇರೆ ವಾರ್ಡ್ಗೆ ಹೋಗಿದ್ದೆ, ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ. ಗ್ರೌಂಡ್ ಹೆಂಗಿದೆ? ಸುಮ್ಮನೆ ಹೇಳ್ಬೋದು ಅಷ್ಟೇ. ಹೋಗೋದು ಅದು ಇದು ನಮ್ಮ ಕಡೆ ಏನಿಲ್ಲ. ಅವ್ರಿಗೆ ಎಲ್ಲಿ ಓಟ್ ಬಿದ್ದಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಮಾತ್ರ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಹೊರತು ಇದುವರೆಗೂ ಇಲ್ಲಿಂದ ಕಮ್ಮನಹಳ್ಳಿ ನಮ್ಮೊಂದು 1 ಕಿಲೋಮೀಟ್ರ್ ಆಗುತ್ತೆ. ನಮ್ಮೂರಿಗೆ ರಸ್ತೆ ಇಲ್ಲ, ಏನೂ ಇಲ್ಲ, ಒಂದು ವಾಟರ್ ಫಿಲ್ಟ್ರ್ ಇಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಬಂದಿಲ್ಲ. ರಸ್ತೆ ಹೆಂಗಿದೆ ಅಂತ ನಮ್ಮೂರೇ ನೋಡಿಲ್ಲ ಅವರು, ಇದುವರೆಗೂ ನೋಡೇ ಇಲ್ಲ. ನಮ್ಮೂರಿಗೆ ಬಂದೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದಿದ್ರಾ? ಎಲೆಕ್ಷನ್ ಪ್ರಚಾರಕ್ಕೆ? ಎಲೆಕ್ಷನ್ ಪ್ರಚಾರಕ್ಕೆ ಕೂಡ ನಮ್ಮೂರಿಗೆ ಬಂದಿಲ್ಲ. ಓಕೆ. ಏನು ರೀ ಅಣ್ಣ ಅದೇನಾದ್ರು ನಿಮ್ದು ಆಪೋಸಿಟ್ ಕಂಪ್ಲೀಟ್ಲಿ ಸುಧಾಕರ್ ಪರವಾಗಿ? ನಾವು ಸುಧಾಕರ್ ಪರವಾಗಿದ್ದೀವಿ, ಕೆಲವರು ಅವ್ರ ಪರವಾಗಿ ಇದ್ದಾರೆ. ಓಕೆ. ಹಂಗಿದ್ರು ಎರಡು ಕಡೆ ಇದ್ರೂ ಬಂದಿಲ್ಲ. ಓಕೆ ಅಣ್ಣ, ತುಂಬ ಜನ ಮಾತಾಡ್ತಾ ಹೋಗ ಕೆಲವರು ಸುಧಾಕರ್ ಪರನೂ ಹೇಳಿದ್ರು, ಕೆಲವರು ಕಾಂಗ್ರೆಸ್ ಪರನೂ ಹೇಳಿದ್ರು. ಸುಧಾಕರ್ ಅವರು ಬರೋಕ್ ಮೊದಲು ಚಿಕ್ಕಬಳ್ಳಾಪುರ ಹೆಂಗಿತ್ತು? ಇದು ಚಿಕ್ಕಬಳ್ಳಾಪುರ ಆಲ್ರೆಡಿ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಯಾರಿಗೂ ಸುಮಾರು ಇದುವರೆಗೂ ಆಗಿರೋ ಇದ್ರ ಪ್ರಕಾರ CMಗಳಿಗೆ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಅಂತ ಗೊತ್ತಿರಲಿಲ್ಲ. ಸುಧಾಕರ್ ಅವ್ರು ಬಂದ ಮೇಲೆ ಚಿಕ್ಕಬಳ್ಳಾಪುರ ಇಡೀ ಕರ್ನಾಟಕಕ್ಕೆ ಅಲ್ಲ, ಈ ಡೆಲ್ಲಿವರೆಗೂ ಇವಾಗ ಚಿಕ್ಕಬಳ್ಳಾಪುರ ಕಾಣಿಸ್ತಾ ಇದೆ. ಏನೇನು ಮೇನ್ ಚೇಂಜಸ್ ಒಂದು 10 ವರ್ಷದಲ್ಲಿ ಏನೇನು ಚೇಂಜಸ್ ಮಾಡಿದ್ರಣ್ಣ? ರೋಡ್ ಅಥವಾ ರಸ್ತೆಗಳು, ಮೆಡಿಕಲ್ ಕಾಲೇಜ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಎಲ್ಲ ರೋಪ್ ವೇ ಅದು ಇದು ಎಲ್ಲ ಇದು ಮಾಡಿದ್ದಾರೆ. ಅವ್ರ ಫೀಲ್ಡಲ್ಲಿ ಎಲ್ಲ ಮಾಡಿದ್ದಾರೆ. ರೋಪ್ ವೇ ನಂದಿ ಬೆಟ್ಟಕ್ಕೆ ರೋಪ್ ವೇ ಇದು ಮಾಡಿದ್ದಾರೆ. ಇಶಾ ಫೌಂಡೇಶನ್ ಮಾಡಿಸಿದ್ರು, ಎಲ್ಲ ಅನುಕೂಲ ಮಾಡಿದ್ದಾರೆ. ಓಕೆ. ಇವಾಗ ನೀವು ಒಂದು ಆಟೋ ಡ್ರೈವರು, ಆಟೋ ಓಡಿಸ್ತೀರಾ. ಸೊ ಕಾಂಗ್ರೆಸ್ ಅವ್ರು ಫ್ರೀ ಬಸ್ ಬಿಟ್ಟಾಗಿಂದ ನಾವು ಈ ಥರ ಕೂತ್ಕೊಂಡಿರ್ಬೇಕೆ ಹೊರತು ಖಾಸಗಿ ವಾಹನಗಳು ಯಾವುದೇ ಅವರು ಇದು ನಡೀತಾ ಇಲ್ಲ. ಓಕೆ. ಡೈಲಿ 1000 ರೂಪಾಯಿ ದುಡಿತಾ ಇದ್ರೆ ಇದಕ್ಕೆ ಮುಂಚೆ. ಇವಾಗ 1 ವರ್ಷದಿಂದ ಈ ಕಾಂಗ್ರೆಸ್ ಬಂದ ಮೇಲೆ ನಮಗೆ 200 ರೂಪಾಯಿ ದುಡಿಯೋಕ್ಕೂ ಆಗ್ತಾಯಿಲ್ಲ. ಓಕೆ. ದಿನ 200 ರೂಪಾಯಿ ದುಡಿಯೋದು ಕಷ್ಟ ಇದೆ. ಓಕೆ. ಅಲ್ಲ, ಇವಾಗ ಪ್ರದೀಪ್ ಈಶ್ವರ್ ಅವರು ಲಾಸ್ಟ್ ಟೈಮು ಒಂದು ಎಲ್ಲನೂ ಏನು ಸೇರಿಸಿ 5,000 ಸಾವಿರ ಕೊಟ್ಟಿದ್ರು ಅಂತ ನಿಮ್ಗೆ ಏನಾದ್ರು ಸಿಗ್ತಾ ಅನ್ನೋದು? ಏನಿಲ್ಲ, ನಮ್ಗೆ ಏನಿಲ್ಲ. ಅವ್ರು ಯಾರ್ಯಾರು ಅವ್ರ ಕಡೆ ಇದ್ದಾರೋ ಅವ್ರು ಅಷ್ಟೇ. ಇಲ್ಲ, ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಸೋಷಿಯಲ್ ಮೀಡಿಯಾ ಇದು ಮಾಡೋಕ್ಕೆ ಮಾತ್ರ ನ್ಯೂಸ್ ಅವ್ರ ಹಿಂದೆನೇ ಇರ್ತಾರೆ. ಓಕೆ. ಒಟ್ಟಿನಲ್ಲಿ 5,000 ಸಾವಿರ ಕೊಟ್ಟು ಇದು ಮಾಡಿದ್ದಾರೆ. ನೀವೇನಾದರೂ ಪ್ರದೀಪ್ ಈಶ್ವರ್ ಹೇಳಿದ್ರೆ ಈ ಥರ ನಿಮ್ಗೆ ಏನಾದರೂ ಮಾತಾಡಿದ್ರೆ ಅವ್ರು ಫಾಲೋವರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಧಮ್ಕಿ ಹಾಕ್ಸೋದು, ನೀವು ಓಟ್ ಹಾಕಿಲ್ಲ ನಮಗೆ, ನೀವೇನು ಅಷ್ಟು ಮಾತಾಡೋದು, ಇದು ಅವ್ರದ್ದು ಪ್ರಭಾವ. ಓಕೆ. ಇವಾಗ ಸುಧಾಕರ್ ಅವ್ರ ಬಗ್ಗೆ ಪಾಸಿಟಿವ್ ಹೇಳಿದ್ರು ತುಂಬ. ಇವಾಗ ಸುಧಾಕರ್ ಲೋಕಸಭೆಯಲ್ಲಿ ಗೆದ್ರೆ MP ಆದರೆ ಏನೇನು ಚೇಂಜಸ್ ಬೇಕಣ್ಣ ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ? ಏನು ಬೇಕು ಅಂತ ನಾವು ಕೇಳಂಗಿಲ್ಲ, ಅವ್ರಿಗೆ ಮೈಂಡಲ್ಲಿರುತ್ತೆ. ಸುಧಾಕರ್ ಅವ್ರಿಗೆ ಯಾರು ಜನ ಕೇಳಂಗಿಲ್ಲ, ಅವರೇ ಮಾಡ್ತಾರೆ ಅದು. ಓಕೆ. ಒಟ್ಟಿನಲ್ಲಿ ಇವಾಗ 100% ಅವ್ರು ಬಂದರೆ ಅವರು ಹೇಳಿ ಮಾಡಲ್ಲ, ಮಾಡಿದ್ದಾದ್ಮೇಲೆ ತೋರಿಸ್ತಾರೆ ಅವರು. ಓಕೆ. ಲಾಸ್ಟ್ ಟೈಮ್ ಆಗಿದ್ರೆ MLA ಎಲೆಕ್ಷನ್ ಏನಕ್ಕೆ ಸೋತಿರ್ಬೋದಣ್ಣ ನಿಮ್ಗೆ ಗೊತ್ತಿರೋ? ಈ ಫ್ರೀ ಸ್ಕೀಮಿಂದಾನೇ 100% ಫ್ರೀ ಸ್ಕೀಮ್, ಎಲ್ಲ ಫ್ರೀ ಸ್ಕೀಮ್ಗಳು ನಂಬ್ಕೊಂಡು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ಅಷ್ಟೇ. ಫ್ರೀ ಸ್ಕೀಮ್ ಬಗ್ಗೆ ಏನು ಹೇಳ್ತೀರಣ್ಣ? ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಜನಗಳಿಗೆ ಹೆಲ್ಪ್ ಆಗ್ತಿದೆಯಾ, ಏನಾಗ್ತಿದೆ? ಕೆಲವ್ರಿಗೆ ಹೆಲ್ಪ್ ಆಗ್ತಾ ಇದೆ, ಇಲ್ಲ ಅಂತಿಲ್ಲ. ಎಲ್ಲ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇಲ್ಲ. ವೆಹಿಕಲ್ಸ್ ಎಲ್ಲ ಎಲ್ಲರಿಗೂ ಹೆಲ್ಪ್ ಆಗಿಲ್ಲ, ಅದು ಕೆಲವ್ರಿಗೆ ಮಾತ್ರ ಅಷ್ಟೇ. ಕೆಲವ್ರಿಗೆ ಮಾತ್ರ ಅಂದರೆ ಕೆಲವು ಮನೆಗಳು ಸ್ವಲ್ಪ ಹಾಳಾಗೋಯ್ತು ಇವರು ಸ್ಕೀಮ್ಗಳಿಂದ. ಅದೇ ಆಟೋ ಡ್ರೈವರ್ಗಳು ಮನೆಗಳು. ಆಟೋ ಡ್ರೈವರೇ ಅಂತಲ್ಲ, ಹೆಂಗಸರು ಅದು ಇದು 2,000 ಸಾವಿರ ಕೊಟ್ಟು ನಾವು ಇಲ್ಲೇ ನೋಡ್ತಾ ಇರ್ತೀವಲ್ಲ, ನೋಡಿ ಎಷ್ಟು ಜನ ಹೆಂಗಸರಿದ್ದಾರೆ ಅಂತ.
ಆಟೋ ಹತ್ತಲ್ಲ, ಓಕೆ. ಬಸ್ಗೆ ಕಾಯ್ತಾರೆ. ಒಟ್ಟಿನಲ್ಲಿ ತುಂಬ ಲಾಸ್ ಆಗಿದೆ ಈ ಕಾಂಗ್ರೆಸ್ ಸ್ಕೀಮ್ಸಿಂದ. ಪ್ರೈವೇಟ್ ಬಸ್ಸು ಇಲ್ಲ, ಪ್ರೈವೇಟ್ ವೆಹಿಕಲ್ಸ್ ಇಲ್ಲ, ಅದು ಮುಚ್ಚೋಗಿದೆ. ಲಾಸ್ ಹೋಯ್ತು, ಅದು ಹೋಯ್ತು. ಪ್ರಧಾನಿ ಯಾರಾಗಬೇಕಂತಿದ್ದಾರೆ ಅಣ್ಣ? ನರೇಂದ್ರ ಮೋದಿನೇ ಇರಬೇಕು. ಯಾಕೆ ಅಣ್ಣ ನರೇಂದ್ರ ಮೋದಿ ಅವರೇ? ಅವರಿದ್ರೇ ದೇಶ ಉಳಿಯೋದು. 70 ವರ್ಷದಿಂದ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಎಲ್ಲರಿಗೂ ಗೊತ್ತು. ಆದರೆ ಸ್ವಲ್ಪ ನಾಯಕರು ಇದ್ದಾರಲ್ಲ, ನಾವೀಗ ನಮಗೆ ಈ ಅವಕಾಶ ಕೊಡಿ, ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. 70 ವರ್ಷದಿಂದ ಯಾಕೆ ಮಾಡಿಲ್ಲ? 70 ವರ್ಷದಿಂದ ಯಾಕೆ ಇದು ಮಾಡಿಲ್ಲ ಅವರು? ಇವಾಗ ಒಂದು ಸರಿ ನಮ್ಗೆ ಅವಕಾಶ ಕೊಟ್ಟು ನೋಡಿ ಅಂತಾರೆ, ಅದೇ ಮಾರ್ಬೇಡಣ ಅಂತ ಅಷ್ಟೇ. ಓಕೆ. ಅಲ್ಲ, ಇವಾಗ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರೆ ಸೆಂಟ್ರಲಲ್ಲಿ ಇವಾಗ 2,000 ಕೊಡ್ತಾರಲ್ಲ ಮಹಿಳೆ ಹೆಂಗಸ್ರಿಗೆ, 1 ಲಕ್ಷ ರೂಪಾಯಿ ಕೊಡ್ತಾರಂತೆ ವರ್ಷಕ್ಕೆ. ಅಂದರೆ ತಿಂಗಳಿಗೆ ಒಂದು 8 ಮಾರಾಕ್ತಾರಲ್ಲ, ಇಂಡಿಯಾ ಮಾರಾಕ್ಬಿಟ್ಟು 1 ಲಕ್ಷ ಕೊಡ್ತಾರೆ, ಹೋಗ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಇಡೀ ಇದೆಲ್ಲ ಅದಕ್ಕೆ ಅವರು ನಮ್ಗೆ ಒಂದು ಅವಕಾಶ ಕೊಡಿ, ನಿಮಗೆ 1 ಲಕ್ಷ ಕೊಡ್ತೀವಿ ಅಂದರೆ ಆ 1 ಲಕ್ಷ ಏನು ಮಾಡ್ತಾರೆ, ಇಡೀ ಇಂಡಿಯಾನ ಮಾರಾಕ್ತಾರೆ, 1 ಲಕ್ಷ ಕೊಡ್ತಾರೆ ಅಷ್ಟೇ. ಕರ್ನಾಟಕದಲ್ಲಿ 1 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಅಭಿವೃದ್ಧಿ ಏನಿಲ್ಲ ಹೇಳ್ಕೊಳಂಗೆ. ಏನೂ ಇಲ್ಲ. ಏನಕ್ಕಂತ ಕೇಳಿದ್ರೆ ನಮ್ಮ ಹತ್ರ ಬಜೆಟ್ ಇಲ್ಲ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಇದ್ರೆ ಅಲ್ಲ, ಫ್ರೀ ಸ್ಕೀಮ್ಗಳಿಗೆ ಆಗ್ತಾ ಇಲ್ಲ ಅವರು. ಇನ್ನು ಎಲ್ಲಿ ಅಭಿವೃದ್ಧಿ ಮಾಡ್ತಾರೆ, ಎಲ್ಲಿ ಇದು ಮಾಡ್ತಾರೆ? ಅಭಿವೃದ್ಧಿ ಮಾಡೋಕ್ಕೆ ಹೋದ್ರೆ ಅವ್ರಿಗೆ ಉಳಿಬೇಕಲ್ಲ ಇನ್ನು. ಓಕೆ. ಏನಾಗ್ಬೋದು ಅಣ್ಣ ನಿಮಗೆ ಇವಾಗ ಸೆಂಟ್ರಲ್ ಯಾರು ಬರ್ಬೋದು ನಿಮ್ಗೆ ಗೊತ್ತಿರೋಂಗೆ? ನಮ್ಗೆ ಗೊತ್ತಿರೋಂಗೆ 100% ನರೇಂದ್ರ ಮೋದಿನೇ ಬರ್ತಾರೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರೇ ಗೆಲ್ತಾರೆ. ಅಲ್ಲ, ಇವಾಗ ಕಾಂಗ್ರೆಸ್ ಅವ್ರು ಏನು ಹೇಳ್ತಾವ್ರೆ ಅಂದರೆ ನಮ್ಗೆ 5 ಸ್ಕೀಮ್ಗಳು ಕೊಟ್ಟಿದ್ದೀವಿ, ಜನಗಳಿಗೆ ತಲುಪಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ನಮ್ಗೆ ಅವರೆಲ್ಲ ಓಟ್ ನಡೀತಾ ಇದ್ದಾರೆ. ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊತಾ ಇದ್ದಾರೆ, ಅವರು ನುಡಿದಂತೆ ನಡ್ಕೊತಾ ಇದ್ದಾರೆ. ಓಕೆ. ಜನಗಳಿಗೆ ಹೆಲ್ಪ್ ಮಾಡ್ತಿಲ್ಲ, ಜನಗಳಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಓಕೆ. ಈ ಸಲ ಆಗಿದ್ರೆ ಸುಧಾಕರ್ ಅವ್ರು ಗೆಲ್ತಾರೆ. ಸುಧಾಕರ್ 100% ಗೆಲ್ತಾರೆ. ಓಕೆ. ಅಭಿವೃದ್ಧಿ ಬೇಕು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರೇ ಬರೋದು. ಬೇಡ ಅನ್ನಂಗಿದ್ರೆ ಇದೇ ಥರ ಹಾಳಾಗಬೇಕು ಅಂದರೆ ಕಾಂಗ್ರೆಸ್ ಬರುತ್ತೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.